ಹೇಳಿ, ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸಲಾಗಿದೆ. ಸರ್, ಮೊದಲನೇದಾಗಿ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಸರ್ಕಾರ ಮತ್ತು ಸಂಘಟನೆಗಳು ಇವತ್ತು ಒಂದು ಅವೇರ್ನೆಸ್ ನೀಡುವಂಥ ಪ್ರೋಗ್ರಾಮನ್ನು ತುಂಬ ಯೂತ್ಸ್ಗೆ ಇವತ್ತು ಹೆಲ್ಪ್ ಆಗ್ತಾಯಿದೆ. ನನ್ನ ಹಕ್ಕು ನನ್ನ ಮತ, ಇದು ಪ್ರಜಾಪ್ರಭುತ್ವದಲ್ಲಿ ಜಾರಿಯಾಗಬೇಕು. ಇವತ್ತು ಬೆಳಗ್ಗೆ ಬೈಕ್ ರ್ಯಾಲಿ ಮುಖಾಂತರ ಆರಂಭವಾಗಿ ವಿಧಾನಸೌಧಕ್ಕೆ ಬಂದು ಅಲ್ಲೆಲ್ಲ ಪ್ರೋಗ್ರಾಮ್ಗಳು ಮಾಡಿ ಬ್ಲ್ಯಾಂಕೆಟ್ ಹಾಲಲ್ಲಿ ಇವತ್ತು ಎಲ್ಲ ಸರ್ಕಾರದ ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಇವತ್ತು ಮಾತಾಡಿ ಜನಗಳಿಗೆ ಅರಿವು ಮೂಡುವಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಯೂತ್ಸ್ಗಳೇ ಇರ್ಬೋದು, ಯಾರೇ ಇರ್ಬೋದು, ಈ ಪ್ರಜಾಪ್ರಭುತ್ವ ದಿನನ ತನ್ನ ದಿನ ಅಂತೇಳಿ ತಾವೆಲ್ಲರೂ ಸೇರಿ ಆಚರಣೆ ಮಾಡಿ ಇದಕ್ಕೊಂದು ಒಳ್ಳೆಯ ನ್ಯಾಯ ಕೊಡಬೇಕಂತೇಳಿ ಈ ಯೂತ್ಸ್ಗಳಲ್ಲಿ ಇವತ್ತು ಕೇಳ್ಕೊತಾ ಇದ್ದೀನಿ ಸರ್. ಮುಂದಿನ ದಿನಗಳಲ್ಲಿ ಯುವ ಜನತೆಗೆ ಏನು ಸಂದೇಶ? ಸರ್, ಮುಂದಿನ ದಿನಗಳಲ್ಲಿ ಯೂತ್ಸ್ಗಳು ಏನು ಹೇಳ್ತಾ ಇದ್ದೀವಿ ಅಂದರೆ, ತಾವೆಲ್ಲರೂ ಕೂಡ ವೋಟ್ ಹಾಕಿ ತಮ್ಮ ಹಕ್ಕುಗಳನ್ನು ಚಲಾಯಿಸಿ ಒಂದು ನ್ಯಾಯ ಅಂತ ಕೂಡ ಕೆಲಸ ಮಾಡಬೇಕು ಅಂತ ಎಲ್ಲ ಯೂತ್ಸ್ಗಳಲ್ಲಿ ಒಂದು ಮನವಿ ಕೂಡ ಮಾಡ್ಕೊತಾ ಇದ್ದೀನಿ ಸರ್. ಸರ್, ನಾನು ರಮೇಶ್ ಅಂತೇಳಿ, ನಾನು ನಮ್ಮ ಸಂಘಟನೆ ಹೆಸರು ಕರ್ನಾಟಕ ನವನಿರ್ಮಾಣ ವೇದಿಕೆ KR-ಪುರಮಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಸಾಹೇಬ್ ರೆಡ್ಡಿ ಅವರು, ನಾನು ಬಂದು ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಸರ್. ಇವರು ನಮ್ಮ ಸ್ನೇಹಿತರು ನಾಗರಾಜು ಯೂತ್ಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಸರ್. ವಿಧಾನಸೌಧದಲ್ಲಿ ಆಯ್ಕೆ ಇದು ಒಂದು ವೇದಿಕೆ ಆಯ್ಕೆ ಎಲ್ಲ ರೆಡಿ ಮಾಡಿದರು. ಇವತ್ತೇನು ದಿನ ಅಂದರೆ ನಮ್ಮ ಮತ ನಮ್ಮ ಹಕ್ಕು. ಈ ಕರ್ನಾಟಕ ಸರ್ಕಾರದಿಂದ ನಮ್ಮ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ವೇದಿಕೆ ಭಾಳ ಅದ್ಧೂರವಾಗಿ ಆಚರಣೆ ಮಾಡಲಾಯಿತು. ಥ್ಯಾಂಕ್ ಯು ಸರ್. ಇವತ್ತು ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನನ ಆಚರಣೆ ಮಾಡ್ತಿದ್ವಿ. ಸೊ ಹಾಗೆ ನಮ್ಮ ಕ್ರೈಸ್ ವತಿಯಿಂದ, ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಇಲಾಖೆ ಸಂಘದಿಂದ ನಮ್ಮ ಚಿತ್ರಕಲಾ ಶಿಕ್ಷಕರು ಎಲ್ಲ ಸೇರಿ ಡ್ರಾಯಿಂಗ್ ಮಾಡಿ ಮತ್ತು ಮಕ್ಕಳ ಕೈಲಿ ಮತ್ತು ಪಬ್ಲಿಕ್ ಕೈಲಿ ಕಲರ್ ಮಾಡಿಸೋ ಮೂಲಕ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನನ ಆಚರಣೆ ಮಾಡ್ತಾಯಿದ್ದೀವಿ. ಸೊ ನನ್ನ ಹೆಸರು ಲಕ್ಷ್ಮೀನಾರಾಯಣ್ ಅಂತ, ನಾನು ಮೊರಾರ್ಜಿ ವಸತಿ ಶಾಲೆ ಕುಂದಾಣ. ಇವತ್ತಿಂದ ಒಂದು ಪ್ರಜಾಪ್ರಭುತ್ವ ದಿನ ಒಂದು ಈ ದೇಶಕ್ಕೆ ಮತ್ತು ಕರ್ನಾಟಕಕ್ಕೆ ವಿಶೇಷವಾದಂಥ ಒಂದು ದಿನ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಸಂವಿಧಾನದ ಒಳಗಡೆ, ಆ ಪದ್ಧತಿ ಒಳಗಡೆ ನಾವು ಇದು ಮಾಡ್ಕೊಂಡಿದ್ದೀವಲ್ಲ, ನಮಗೆ ಪ್ರಜಾಪ್ರಭುತ್ವದ ಅರಿವು ಏನೋದು ನಮ್ಗೆ ಗೊತ್ತಾಗಿದೆ. ಸುಮ್ಮನೆ ನಾವು ಬಾಯಿ ಮಾತಿಗೆ ಪ್ರಜಾಪ್ರಭುತ್ವ ಅಂತ ಇದು ಮಾಡ್ತೀವಲ್ಲ, ಪ್ರತಿಯೊಬ್ಬರೂ ಸಮಾನತೆಯಿಂದ ನೋಡಿ, ಮತ್ತು ಈ ದೇಶದವನ್ನು ಇದು ಕೆಲವೊಂದು ದುಷ್ಟಶಕ್ತಿಗಳು ನಡೀತಾ ಇದೆ, ಅವೆಲ್ಲನೂ ಸುದಾ ಮೆಟ್ಟಿ ನಿಂತು ನಾವು ಸುದಾ ಪ್ರತಿಯೊಬ್ಬರಿಗೂ ಒಂದು ಮಾರ್ಗದರ್ಶಿಯಾಗಿ ನಡ್ಕೊಂಡ್ರೆ ಪ್ರಜಾಪ್ರಭುತ್ವಕ್ಕೆ ಒಂದು ಬೆಲೆ ಇರ್ತದೆ. ಮತ್ತು ಏನು ಈ ಬಾಬಾ ಸಾಹೇಬರು, ಅಂಬೇಡ್ಕರ್ ಸಾಹೇಬರು ನಮ್ಗೆ ಏನು ಕೊಟ್ಟಿದ್ದಾರೆ, ನಮಗೆ ಸಂವಿಧಾನದ ಅಡಿಯೊಳಗೆ ಪ್ರಜಾಪ್ರಭುತ್ವದ ಒಂದು ದಿಕ್ಕನ್ನು ನಮಗೆ ತೋರಿಸಿದ್ದಾರೆ. ಆ ದಿಕ್ಕನ್ನ ನಾವು ನಡ್ಕೊಂಡು ಹೋದರೆ ಯುವಜನತೆ ಪ್ರತಿಯೊಂದು ಇದಕ್ಕೂ ಸುದ ಒಳ್ಳೆಯದಾಗತ್ತೆ. ಇವತ್ತಿನ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಈಗ 18 ಇಯರ್ಸ್ ಓಟ್ ಕೊಟ್ಟಿದ್ದಾರೆ. ಆ ಕೊಟ್ಟಂಥ ಮಹಾನ್ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ಪ್ರಜಾಪ್ರಭುತ್ವದಲ್ಲಿ ಮತ್ತು ಸಂವಿಧಾನದಲ್ಲಿ ಅಡಕವಾಗಿರೋದ್ರಿಂದ ಅದನ್ನು ಓಟನ್ನು ಹಕ್ಕು ನಮಗೆ ಸಿಕ್ಕಂತಾಗಿದೆ. ನನ್ನ ಹೆಸರು ವೇಣುಗೋಪಾಲ್ ಅಂತ, ಡಾಕ್ಟರ್ BR ಅಂಬೇಡ್ಕರ್ ಕಲೆ ಮತ್ತು ಸಾಂಸ್ಕೃತಿಕ ಪ್ರಚಾರ ವೇದಿಕೆ ನಂದು. ಸರ್ ಹೇಳಿ, ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆ ಸಂಭ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಿ. ಪ್ರಜಾಪ್ರಭುತ್ವದ ದಿನ ಅಂತೇಳಿದ್ರೆ ನಮ್ಮೆಲ್ಲರ ಪಾಲಿನ ನಿಜವಾದ ಹಬ್ಬ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾಗೋಸ್ಕರ ಇರುವಂಥ ಪ್ರಜಾಪ್ರಭುತ್ವ ದಿನವನ್ನು ಪ್ರತಿಯೊಬ್ಬರು ಆಚರಣೆ ಮಾಡಬೇಕು. ಆ ಪ್ರಜಾಪ್ರಭುತ್ವದ ಇಂದಿನ ದಿನದ ಆಶಯಗಳನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಪ್ರಜಾಪ್ರಭುತ್ವ ಅಂದರೆ ಎಲ್ಲರಿಗೂ ಸಮಪಾಲು ಸಮಬಾಳನ್ನು ಕೊಡುವಂಥದ್ದು, ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಕೊಡುವಂಥದ್ದು. ನಮ್ಮ ಸಂವಿಧಾನದ ಆಶಯಗಳು ಕೂಡ ಅದೇ. ಈ ಪ್ರಜಾಪ್ರಭುತ್ವ ದಿನದಂದು ಪ್ರಜಾಪ್ರಭುತ್ವದ ಆ ಒಂದು ಮೌಲ್ಯಗಳು ಉಳಿಯುವಂತಾಗಬೇಕು. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಮುಖ್ಯವಾಗಿ ಧರ್ಮಾತೀತವಾಗಿ ಪ್ರಜಾಪ್ರಭುತ್ವ ಉಳಿಬೇಕು. ಪ್ರಜಾಪ್ರಭುತ್ವ ಅಂದರೆ ನಮ್ಮೆಲ್ಲರ ರಕ್ಷಣೆ ಮಾಡುವಂಥ ಒಂದು ಸಾಧನ. ಇವತ್ತು ಪ್ರಜಾಪ್ರಭುತ್ವ ಬಂಡವಾಳಶಾಹಿಗಳ ಕೈಯಲ್ಲಿ, ಮತೀಯವಾದಿಗಳ ಕೈಯಲ್ಲಿ, ಜಾತಿವಾದಿಗಳ ಕೈಯಲ್ಲಿ, ಬಂಡವಾಳಶಾಹಿಗಳ ಕೈಯಲ್ಲಿ ಸಿಕ್ಕಿ ನಲುಗ್ತಾ ಇದೆ. ಈ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕಾಗಿದ್ದು ಸಂವಿಧಾನ ಪ್ರಿಯರಾದ, ಸಂವಿಧಾನದ ಬಗ್ಗೆ ಆಶಯಗಳನ್ನು ನಂಬಿಕೆನಿಟ್ಟುವಂಥ ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಲ್ಲಿ ನಮ್ಮ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಪ್ರಜಾಪ್ರಭುತ್ವವನ್ನು ಉಳಿಸೋ ನಿಟ್ಟಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು ಅನ್ನೋವಂಥ ಮಾತನ್ನು ತಮ್ಮ ವಾಹಿನಿ ಮುಖ ಹೇಳೋಕ್ಕೆ ಇಚ್ಛಪಡ್ತಿದ್ದೀನಿ. ಮತ್ತು ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಜೈ ಭೀಮ್. ಪ್ರಜಾಪ್ರಭುತ್ವ ಎಲ್ಲರಿಗಾಗಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ ಸಿಗಬೇಕು ಅಂತ ನಾವು ಸೋಷಲ್ ಸಮುದಾಯದವರು ಅಂತೇಳಿ ನಮ್ಮ ಮೇಲೆ ನಡೆಯುವಂಥ ದಬ್ಬಾಳಿಕೆ ದೌರ್ಜನ್ಯಗಳನ್ನು
ಹಣೆ ಬರಹ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದರೆ ಇನ್ನಷ್ಟು ಹೆಚ್ಚಾಗ್ತವೆ. ಬಾಬಾ ಸಾಹೇಬರು ಕೊಟ್ಟಿರೋ ಸಂವಿಧಾನದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರಿಗೂ ಸಮಾನವಾದ ಅವಕಾಶ ಇದ್ದಾವೆ. ಆ ಅವಕಾಶಗಳನ್ನು ಗ್ರ್ಯಾಬ್ ಮಾಡ್ಕೊಳ್ಳೋವಂಥ ಕೆಲಸಗಳನ್ನು ನಾವು ಪಡ್ಕೋಬೇಕು ಮತ್ತು ಆ ನಿಟ್ಟಲ್ಲಿ ಹೆಚ್ಚಿನ ಜ್ಞಾನವನ್ನು ನಾವು ಪಡ್ಕೋಬೇಕು. ನಾನು RMN ರಮೇಶ್ ಅಂತ ಬಹುಜನ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ. ಅಲ್ಲಿ ನಿಂತ್ಕೊಂಡು ಜನ ಬಂದಿರೋದು ಅಲ್ಲಿ. ಇವತ್ತು ಕರ್ನಾಟಕ ಘನ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಇವತ್ತು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸೆಪ್ಟೆಂಬರ್ 15, 2025 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಇವತ್ತು ಪ್ರಜಾಪ್ರಭುತ್ವ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ಯಾಕಂತಂದರೆ ವಿಶ್ವದಲ್ಲಿ ಅರಸೊತ್ತಿಗೆ ನಡೀಬಾರ್ದು, ಪ್ರಜೆಗಳ ಆಡಳಿತ ನಡೀಬೇಕು ಅಂತಕ್ಕಂಥ ಉದ್ದೇಶದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ವಿರುದ್ಧವಾಗಿ ತಮ್ಮ ಶ್ರಮವನ್ನು ಅರ್ಪಣೆ ಮಾಡುವುದರ ಮೂಲಕ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನ ಇದ್ದ ಕಾರಣಕ್ಕಾಗಿ ನಾವು ಸಂವಿಧಾನ ಉಳಿಸಬೇಕಾಗಿದೆ, ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಉಳಿಸಬೇಕಾಗಿದೆ, ನನ್ನ ಮತ ನನ್ನ ಹಕ್ಕು ಅಂತಕ್ಕಂಥ ಜಾಗೃತಿಯನ್ನು ಮೂಡಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲರಿಗೂ ಕೂಡ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತಕ್ಕಂಥ ತತ್ವವನ್ನು ಜಾರಿಗೆ ತರಬೇಕಾಗಿದೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳು ಸಂವಿಧಾನದಲ್ಲಿ ಅಡಕವಾಗಿದ್ದ ಕಾರಣಕ್ಕಾಗಿ ಈ ದೇಶದ ಸರ್ವಾಂಗೀಣ ಪ್ರಗತಿಗೆ ಆಗಬೇಕು ಅಂತಂದರೆ ಪ್ರಜಾಪ್ರಭುತ್ವ ಗಟ್ಟಿಗೊಂಡಾಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಹಾಗಾಗಿ ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಟಕ ಘನ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಎಲ್ಲ ಸಚಿವ ಸಂಪುಟಕ್ಕೆ ಈ ವೇದಿಕೆ ಮೂಲಕ ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಭೀಮ್. ನಾನು ಮಾತಾಡ್ತಕ್ಕಂಥದ್ದು ವೈಸಿ ಮಯೂರ್ ಅಂತ, ಬಿಜಾಪುರ ಜಿಲ್ಲಾ DSSನ ಸಂಚಾಲಕರಾಗಿ ನಾನು ಮಾತಾಡ್ತಕ್ಕಂಥದ್ದು.